ನಮಸ್ತೆ ವೀಕ್ಷಕರೇ, BN TV ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಇನ್ನೇನು ಮುಗಿಯುವ ಕೊನೆ ಘಟ್ಟದಲ್ಲಿದೆ. 14ನೇ ವಾರಕ್ಕೆ ಬಿಗ್ ಬಾಸ್ ಕಾಲಿಟ್ಟಿದೆ. ಎಲ್ಲ ಕಂಟೆಸ್ಟೆಂಟ್ಗಳು ಭರ್ಜರಿಯಾಗಿ ಟಾಸ್ಕ್ ಆಡಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ಗಳು ಮಾತ್ರ ಉಳಿದಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ಹೊತ್ತಲ್ಲೇ ವೀಕ್ಷಕರು ಯಾರು ಗೆಲ್ಲಬೇಕು, ಯಾರು ರನ್ನರ್ ಅಪ್ ಆಗಬೇಕು ಅಂತ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ವಾರದ ಕಿಚ್ಚನ ಚಪ್ಪಾಳೆ ಒಬ್ಬರಿಗೆ ಮಾತ್ರ ಅಲ್ಲ, ಇಬ್ಬರಿಗೆ ಸಿಕ್ಕಿದೆ. ಹಾಗಾದ್ರೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ನಾವು ತಿಳಿಸ್ಕೊಡ್ತೀವಿ. ನೆನೆ ಮತ್ತು ಮೊನ್ನೆ ಎಪಿಸೋಡ್ಗಳಲ್ಲಿ ನಾನು ಫ್ಯಾಮಿಲಿ ರೌಂಡ್ ಟಾಸ್ಕ್ ಬಗ್ಗೆ ತಿಳಿಸ್ತಾ ಇದ್ದೆ. ಈ ವಾರ ನ್ಯೂ ಇಯರ್ ಇರೋದ್ರಿಂದ ಯಾವುದೇ ನಾಮಿನೇಷನ್ ಪ್ರಕ್ರಿಯೆ ಕೂಡ ನಡೆದಿಲ್ಲ. ಈ ವಾರದ ಸ್ಪೆಷಲ್ ಅಂದ್ರೆ ಎಲ್ಲಾ ಸ್ಪರ್ಧಿಗಳ ಫ್ಯಾಮಿಲಿ ಎಂಟ್ರಿ ಆಗಿತ್ತು. ಕಿಚ್ಚ ಸುದೀಪ್ ಕೂಡ ಒಂದು ರೀತಿ ಬಿಗ್ ಬಾಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಕಿಚ್ಚನ ಸಲಹೆ ಮತ್ತು ಮನೆಯಿಂದ ಇಷ್ಟವಾದ ಫುಡ್ ಕಳಿಸಿರೋದು ಸ್ಪೆಷಲ್ ಆಗಿತ್ತು. ಒಟ್ನಲ್ಲಿ ಈ ವಾರ ಎಮೋಷನಲ್ ಹಾಗೆ ಕ್ರೇಜ್ಫುಲ್ ಟಾಸ್ಕ್ಗಳನ್ನ ನೋಡಿ ಜನ ಫುಲ್ ಎಂಜಾಯ್ ಮಾಡಿದ್ರು. ಇನ್ನು ಈ ಹಿಂದಿನ ಎಪಿಸೋಡ್ಗಳಲ್ಲಿ ಹನುಮಂತು ಅಪ್ಪ ಅಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಹನುಮಂತವನ್ನ ನೋಡಿ ಹೇಗಿದ್ಯಾ, ಚೆನ್ನಾಗಿದ್ಯಾ, ನಿನ್ನ ನೋಡಿ ಖುಷಿ ಆಯ್ತು ಅಂತ ಹೇಳಿದ್ರು. ಮನೆ EMI ಕಟ್ಟಿಲ್ಲ ಅಂತ ಬಂಜಾರ ಭಾಷೆಯಲ್ಲೇ ಮಾತಾಡಿದ್ರು. ಹನುಮಂತು ಕೂಡ ಅದೇ ಭಾಷೆಯಲ್ಲೇ ಉತ್ತರಿಸ್ತಿದ್ರು. ಇನ್ನು ಹನುಮಂತು ಅಪ್ಪ ಅಮ್ಮ ರೊಟ್ಟಿ ಚಟ್ನಿ ಮಾಡಿ ಬುತ್ತಿ ಕಟ್ಕೊಂಡು ಬಂದಿದ್ರು. ಮನೆ ಮಂದಿ ಎಲ್ರಿಗೂ ಬಡಿಸ್ತಾ ಇದ್ರು. ಬಳಿಕ ರಜತ್, ನಿಮ್ಮ ಮನೆ ಸೊಸೆ ಹೇಗಿರ್ಬೇಕು ಅಂತ ಕೇಳಿದ್ರು. ನಮ್ಮ ಮನೆ ಸೊಸೆ ನಮ್ಮ ಬಟ್ಟೆಯನ್ನೇ ಹಾಕ್ಬೇಕು, ನಾವ್ ಹೇಳ್ದಂಗೆ ಕೇಳ್ಬೇಕು ಅಂತ ಹೇಳಿದ್ರು. ಅಂದಾಗೆ ಬಿಗ್ ಬಾಸ್ ಗೆಲ್ಲೋದು ಯಾರು ಎಂಬ ಕುರಿತು ನಮ್ಮ ಒಳ್ಳೆ ಹುಡುಗ ಪ್ರಥಮ್ ಹಾಗೂ ಬುಲೆಟ್ ಪ್ರಕಾಶ್ ಮಗ ರಕ್ಷತ್ ಬುಲೆಟ್ ಮಾತನಾಡಿದ್ರು. ರಕ್ಷತ್ ಬುಲೆಟ್ ಅವರು ಯಾವ ಆರ್ಬಾಸು ಅಲ್ಲ, ಸುದೀಪ್ ಅಣ್ಣನೇ ಎಲ್ಲ ಬಿಗ್ ಬಾಸ್ ನೋಡ್ತಾ ಇದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಸಖತ್ತಾಗಿ ಆಡ್ತಿದ್ದಾರೆ. ಈ ರಿಯಾಲಿಟಿ ಶೋ ಮಸ್ತ್ ಆಗಿದೆ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾರೆ. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ತುಂಬಾನೇ ಅದ್ಭುತವಾಗಿತ್ತು. ಬಿಗ್ ಬಾಸ್ ನೋಡುಗರು ಹನುಮಂತು ಧನರಾಜ್ ಗೆಲ್ತಾರೆ ಎಂಬ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಈ ವಾರದ ಕಿಚ್ಚನ ಚಪ್ಪಾಳೆ ರಜತ್ ಅವರಿಗೆ ಸಿಕ್ಕಿದೆ. ಎಲ್ಲ ಫ್ಯಾಮಿಲಿ ಜೊತೆ ಖುಷಿಯಾಗಿ ಇದ್ದಾರೆ. ಹಾಗಾಗಿ ರಜತ್ ಹಾಗೂ ಎಲ್ಲ ಫ್ಯಾಮಿಲಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಮುಂದಿನ ಎಪಿಸೋಡ್ನಲ್ಲಿ ಏನೆಲ್ಲ ಅಪ್ಡೇಟ್ ಆಗುತ್ತೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ನೋಡ್ತಾ ಇರಿ BN TV ಕನ್ನಡ. ಇದು ನಿಮ್ಮ ಧ್ವನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.